ದೇವರ ಆಶೀರ್ವಾದ ನಿಮ್ಮ ಮನೆಯವರ ಮೇಲೆಲ್ಲ ಇರುತ್ತೆ. ನೀವು ಮಾಡುವ ಕೆಲಸವೆಲ್ಲ ಆಶೀರ್ವದಿಸಲ್ಪಡುತ್ತೆ. ಈ ದಿನ ಈ ಕಾರ್ಯಕ್ರಮದ ಮುಖಾಂತರ ವಾಕ್ಯ ಕೇಳುತ್ತಿರುವ, ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಅಭಿವೃದ್ಧಿ ಹೊಂದುತ್ತಿದ್ದೇವೆ ಎಂದು ಹೇಳುವ ನೀವೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾಗಬೇಕೆಂದು, ಅಭಿವೃದ್ಧಿಯಾಗುತ್ತಲೇ ಇರಬೇಕು, ಅಭಿವೃದ್ಧಿ ಹೊಂದುತ್ತಾ ಕ್ಷೇಮದಿಂದಿರಬೇಕು ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಅನ್ನುತ್ತಾನೆ. ನೀವು ನಂಬಿದರೂ ನಂಬದಿದ್ದರೂ ನನ್ನ ಪ್ರಾರ್ಥನೆ ಕೂಡ ಅದೇ ಪ್ರಿಯರೇ. ಏನೋ 4 ಒಳ್ಳೆ ಮಾತು ಹೇಳಿ ಸುಮ್ಮನೆ ನಿಮ್ಮನ್ನು ಏನೋ ಬಲಪಡಿಸುವಂಥದ್ದಲ್ಲ. ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ, ನಿಮ್ಮ ಲೋಪಗಳನ್ನು ತಿದ್ದುವುದಕ್ಕಾಗಿ, ನಿಮ್ಮ ನಂಬಿಕೆ ಬಲಗೊಳ್ಳುವ ಹಾಗೆ, ನೀವು ಫಲಿಸಿ ಅಭಿವೃದ್ಧಿ ಹೊಂದಿ ಆಧ್ಯಾತ್ಮಿಕವಾಗಿ ಶಕ್ತಿ ಹೊಂದುವ ಹಾಗೆ, ಪರಿಶುದ್ಧಾತ್ಮನ ಶಕ್ತಿಯನ್ನು ನೀವು ಹೊಂದುವ ಹಾಗೆ ನಿಮಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ ಸಿದ್ಧವಾಗಿದೆ. ಲೌಕಿಕ ಸಂಪಾದನೆಗಾಗಿಯೋ ಸಮಸ್ಯೆಗೋಸ್ಕರವೋ ಅಲ್ಲ, ಆದರೆ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುತ್ತಿರುವ ನೀವು ಎಲ್ಲಾ ವಿಷಯಗಳಲ್ಲಿ ಕುಂದು ಕೊರತೆ ಇಲ್ಲದವರಾಗಿ ನೀವಿರಬೇಕೆಂದು ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ಕಡಿಮೆ ಇರೋದಾದ್ರೆ, ಕೊರತೆ ಇರೋದಾದ್ರೆ, ಅದರಿಂದ ಹೊರಬರಲಾರದ ಪರಿಸ್ಥಿತಿ ಇರೋದಾದ್ರೆ, ಅದರ ವಿಷಯದಲ್ಲಿ ದೇವರ ಮುಂದೆ ನಾವು ಖಚಿತವಾಗಿಯೂ ಮೊರೆ ಇಡೋಣ. ಅದ್ಭುತವಾದ ಬಿಡುಗಡೆಯನ್ನು ಹೊಂದಿ ಸಂಪೂರ್ಣವಾದ ಆಶೀರ್ವಾದ ದೇವರು ನಮಗೆ ಅನುಗ್ರಹಿಸ್ತಾರೆ.